ನಮಸ್ಕಾರ ಎಲ್ರಿಗೂ. ಕುಕ್ ಲೈಕ್ ಸುಜಾಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬ ಬಿಸಿಲು ಹೆಚ್ಚಾಗ್ತಾ ಇದೆ. ಸೊ ಈ ಸೆಕೆಗೆ ಎಷ್ಟು ನೀರು ಕುಡಿದ್ರೂ ಸಾಲದು. ಜ್ಯೂಸ್ ಕುಡಿತಾನೆ ಇರೋಣ, ಐಸ್ ಕ್ರೀಮ್ ತಿಂತಾನೆ ಇರೋಣ ಅನ್ಸುತ್ತಲ್ವ. ಹಾಗೆ ಹೊರಗಡೆ ಅದನ್ನೆಲ್ಲ ತೊಗೊಂಡು ಬಂದು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿಕೊಂಡ್ರೆ, ಜ್ಯೂಸ್ಗಳನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಣ್ಣಿನಿಂದ ಫ್ರೆಶ್ಶಾಗಿ ಐಸ್ ಕ್ರೀಮ್ ಆಗಲಿ ಜ್ಯೂಸ್ ಆಗಲಿ ಮಾಡಿಕೊಂಡು ಐಸ್ ಕ್ರೀಮನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಎಸೆನ್ಸು, ಕೆಮಿಕಲ್ಲು, ಪೌಡರ್ಗಳನ್ನು ಹಾಕದೆ ಮನೆಯಲ್ಲೇ ಮಾಡಿಕೊಂಡ್ರೆ ಹೈಜಿನಿಕ್ಕಾಗಿರುತ್ತೆ. ಯಾವುದೇ ಹೆಲ್ತಿಗೆ ಪ್ರಾಬ್ಲಮ್ ಇಲ್ಲ, ಅಪ್ಸೆಟ್ ಆಗೋಲ್ಲ. ಸೊ ಇವತ್ತು ನಾನು ನಿಮಗೆ ಚಿಕ್ಕು ಹಣ್ಣಿನ ಐಸ್ ಕ್ರೀಮನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ. ಯಾವುದೇ ಎಸೆನ್ಸ್ ಇಲ್ಲದೆ, ಕೆಮಿಕಲ್ ಇಲ್ಲದೆ, ಪೌಡರ್ ಇಲ್ಲದೆ ಹೆಲ್ದಿ ಐಸ್ ಕ್ರೀಮ್ ಇದು. ಫ್ರೆಶ್ ಚಿಕ್ಕು ಹಣ್ಣನ್ನು ತಂದು ಮಾಡಿದ್ದು. ತುಂಬಾ ಈಸಿ ಪ್ರೊಸೀಜರ್, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ವಾ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್, ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಚಿಕ್ಕು ಐಸ್ ಕ್ರೀಮ್ ಹೆಲ್ದಿ ಅಲ್ವಾ ಎಷ್ಟಂದರೂ. ಚಿಕ್ಕು ಹಣ್ಣಿನಿಂದ ಮಾಡಿದ್ದು, ನಾನು ಎಸೆನ್ಸ್ ಏನೂ ಹಾಕಿಲ್ಲ. ಯೂಶ್ವಲಿ ಅದು ಇದು ಸ್ಟ್ರಾಬೆರಿ, ಚಿಕ್ಕು, ವೆನಿಲಾ ಅಂತ ಎಸೆನ್ಸ್ ಹಾಕಿ ಮಾಡ್ತಾರಲ್ವ. ನಾನು ಹಣ್ಣನ್ನೇ ಉಪಯೋಗಿಸಿ ಹೆಲ್ದಿ ಐಸ್ ಕ್ರೀಮ್ ಮಾಡಿದ್ದೇನೆ. ಸೊ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಾಗಿ 3 ಸಪೋಟ ಅಥವಾ ಚಿಕ್ಕುವನ್ನು ತೊಗೊಂಡಿದ್ದೇನೆ. ಆ್ಯಕ್ಚುಲಿ 3 ಉಳಿದಿತ್ತು, ಅದನ್ನು ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿದ್ದೇನೆ. ಇದನ್ನು ಕಟ್ ಮಾಡಿದ್ದೇನೆ ಈ ರೀತಿ ಪೀಸಸ್ ಆಗಿ, ಹೋಳುಗಳನ್ನಾಗಿ. ಈಗ ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ತಿದ್ದೇನೆ. ಸ್ಪೂನಿಂದ ಕೂಡ ಮಾಡ್ಬೋದು, ಆದರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಎಲ್ಲ ಮಾಡ್ತೇವಲ್ವ ಪಲ್ಯ ಮಾಡುವಾಗ, ಆ ರೀತಿಯಲ್ಲಿ. ಇನ್ನು ಚಿಕ್ಕು ಹಣ್ಣನ್ನು ಯಾಕೆ ಹೋಳುಗಳನ್ನು ಮ್ಯಾಶ್ ಮಾಡಿ ಹಾಕ್ತೇವಂದರೆ, ಆ್ಯಕ್ಚುಲಿ ಮಿಕ್ಸಿಗೂ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಪಲ್ಪ್ ತೆಗಿಬಹುದು. ಹಾಗೂ ಒಂದು ಪ್ರೊಸೀಜರ್ ಇರುತ್ತೆ, ಮ್ಯಾಂಗೋ ಪಲ್ಪೆಲ್ಲ ತೆಗಿತೇವಲ್ವ ಹಾಗೆ. ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕಂದರೆ ಚಿಕ್ಕು ಹಣ್ಣು ಸ್ವಲ್ಪ ಸ್ಟಿಕ್ಕಿ ಬರುತ್ತೆ ನೋಡಿ, ಸ್ವಲ್ಪ ಇರುತ್ತೆ. ಹಾಗೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದರೆ ಒಂಥರ ಬ್ಲೇಡಿಗೆಲ್ಲ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಫಸ್ಟ್ ಮ್ಯಾಶ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ತೇವಲ್ವ, ಆಗ ಟೋಟಲಿ ಕ್ರೀಮು, ಹಾಲು, ಮಿಲ್ಕ್ ಮೇಡು ಎಲ್ಲನೂ ಇರುತ್ತೆ. ಅದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಯಾವುದೇ ರೀತಿ ಸ್ಟಿಕ್ಕಿ ಅನಿಸಲ್ಲ, ಅಂದರೆ ಅಂಟ್ಕೊಳ್ಳಲ್ಲ ಮಿಕ್ಸಿ ಜಾರಿಗೆ, ಬ್ಲೇಡ್ಗಳಿಗೆ. ತುಂಬ ಸ್ಮೂತಾಗಿ ಪೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋದು, ಓಕೆನಾ. ಇನ್ನು ಇಷ್ಟಕ್ಕೆ ಬಂದ ಮೇಲೆ ಈಗ 1 by 1 ಇಂಗ್ರೀಡಿಯೆಂಟ್ಸ್ ಹಾಕೋಣ. 1 ಕಪ್ ಹಾಲನ್ನು ಹಾಕ್ತಾಯಿದ್ದೇನೆ. 3 ಸಪೋಟ, ಮೀಡಿಯಮ್ ಸೈಜ್ ಸಪೋಟಕ್ಕೆ 1 ಕಪ್ ಹಾಲನ್ನು ಹಾಕ್ತಾಯಿದ್ದೇನೆ. ಒಂದೇ 1 ಟೀ ಸ್ಪೂನಷ್ಟು ಕ್ರೀಮ್ ಹಾಕಿದ್ದೇನೆ ಮತ್ತು ಅರ್ಧ ಕಪ್ಪಷ್ಟು ಮಿಲ್ಕ್ ಮೇಡ್ ಹಾಕಿದ್ದೇನೆ. ಶುಗರ್ ಪೌಡರನ್ನು ಕೂಡ ಹಾಕ್ಬೋದು. ನಾನು ಮಿಲ್ಕ್ ಮೇಡ್ ಇತ್ತಲ್ವ ಅದಕ್ಕೋಸ್ಕರ ಹಾಕಿದೆ. ಮಿಲ್ಕ್ ಮೇಡಿಂದು ಒಂಥರ ಪರಿಮಳ ಚೇಂಜೇ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು, ಪರಿಮಳ ಎಲ್ಲ. ಅದಕ್ಕೋಸ್ಕರ ಈಗ ಪುನಃ ಮ್ಯಾಶ್ ಮಾಡಬೇಕು, ಎಲ್ಲವನ್ನು ಸೇರಿಸಿ ದಪ್ಪ ಕನ್ಸಿಸ್ಟೆನ್ಸಿ ಆಗುತ್ತೆ ನೋಡಿ. ಈಗ ಹದ ದಪ್ಪ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸಪ್ ಆದಮೇಲೆ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಬೇಕು. ಯಾವ ಕಂಟೈನರಲ್ಲಾದರೂ ಆದಿತ್ತು, ನನ್ನ ಹತ್ರ ಇದಿತ್ತು ಮೊದಲಿಂದ ಕೂಡ. ಹಾಕಿ ಪ್ಲಾಸ್ಟಿಕ್ಕನ್ನು ಹೀಗೆ ಹಾಕಿ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ಯಾಕಂದರೆ ಹಾಗೇ ನೀವು ಮುಚ್ಚಳ ಮುಚ್ಚಿ ಫ್ರೀಝರಲ್ಲಿ ಇಟ್ಬಿಟ್ರೆ ಅದರ ಮೇಲೆ ಐಸ್ ಕ್ರಿಸ್ಟಲ್ಗಳು ಕೂತ್ಬಿಡತ್ತೆ, ಫ್ರೀಝರಲ್ಲಿ ಇಡೋದಲ್ವ, ಅದಕ್ಕೋಸ್ಕರ. ಹಾಗಾಗಿ ಹೀಗೆ ಟೈಟಾಗಿ ಈ ಥರ ಮುಚ್ಚಳ ಹಾಕಿ 3 hours ಫಸ್ಟು ಫ್ರೀಝರಲ್ಲಿ ಇಡಬೇಕು. ಈಗ 3 hours ಇಟ್ಟಾಯಿತು. ಈಗ ನೋಡಿ ಆ ಹದ ಎಷ್ಟು ಗಟ್ಟಿಯಾಗಿದೆ, ಫ್ರೀಝ್ ಆಗಿದೆ ನೋಡಿ ಅಲ್ವಾ. ನೋಡಿ ಫೋರ್ಕಲ್ಲಿ ತೋರಿಸ್ತೇನೆ ಎಷ್ಟು ಗಟ್ಟಿಯಾಗಿದೆ ಅಂತ. ಆ್ಯಕ್ಚುಲಿ ಐಸ್ ಕ್ರೀಮ್ ಆಗಿಲ್ಲ, ಈಗ ಇನ್ನೊಂದು ಸ್ಟೆಪ್ ಬಾಕಿ ಇದೆ. ಈಗ ಲಾಸ್ಟ್ ಮತ್ತು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ, ಈ ಹದವನ್ನು, ಈ ಮಿಶ್ರಣವನ್ನು ಪುನಃ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಡಬೇಕು. ನೋಡಿ ಕ್ರೀಮಿ ಆಗಿದೆ, ಸ್ಮೂತ್ ಟೆಕ್ಸ್ಚರ್ ಬಂದಿದೆ. ತೋರಿಸ್ತೇನೆ ನೋಡಿ ಸ್ಪೂನ್ ಹಾಕಿ ಅಲ್ವಾ. ಹಾಗೆ ಇಷ್ಟು ಸ್ಮೂತಾಗಿ ಪೇಸ್ಟನ್ನು ಮಾಡಬೇಕು. ನೀರು ಹಾಕೋಕ್ಕೆ ಹೋಗಬೇಡಿ, ಹೇಗಂದ್ರೂ ಇದು ಗಟ್ಟಿ ಇರುತ್ತಲ್ವ, ಒಂಥರ ಫ್ರೀಝರಲ್ಲಿಟ್ಟು ಸ್ವಲ್ಪ ನೀರು ಸೇರಿರುತ್ತೆ ಎಷ್ಟಂದ್ರೂ. ಹಾಗೆ ಚೆನ್ನಾಗಿ ಇದ್ದಷ್ಟನ್ನೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಡಿ. ಈ ರೀತಿ ಕ್ರೀಮಿ ಪೇಸ್ಟ್ ಬರಬೇಕು ನೋಡಿ.
ಇನ್ನು ಏನು ಮಾಡಬೇಕಂದ್ರೆ ಪುನಃ ಅದರ ಮೇಲೆ ಮೊದಲೇ ಹೇಗೆ ಇಟ್ಟಿದ್ರಿ ಪ್ಲಾಸ್ಟಿಕ್ಕನ್ನು ಮುಚ್ಚಳ ಮುಚ್ಚಿದಿರಲ್ವ, ಅದೇ ರೀತಿ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಎಲ್ಲ ಕಡೆ ಒಂದೇ ಲೆಕ್ಕದಲ್ಲಿ ಅಂದರೆ ಈವನ್ನಾಗಿ ಸ್ಪ್ರೆಡ್ ಮಾಡಿಬಿಡಿ. ಟೆಕ್ಸ್ಚರ್ ನೋಡ್ಕೊಂಡ್ರಲ್ವ, ಈ ರೀತಿ ಬಂದಮೇಲೆ ಈಗ ಈವನ್ನಾಗಿ ಸ್ಪ್ರೆಡ್ ಮಾಡಿಬಿಡಿ ಎಲ್ಲ ಕಡೆನೂ. ಅದರ ನಂತರ ಪ್ಲಾಸ್ಟಿಕ್ಕನ್ನು ಮುಚ್ಚಳ ಮುಚ್ಚಿ ಬಿಡಬೇಕು. ಅದರ ನಂತರ ಓವರ್ ನೈಟ್ ಇಟ್ಬಿಡಬೇಕು ಅಥವಾ ಒಂದು 8 ಅವರ್ಸ್ ಇಟ್ಬಿಡಬೇಕು ಫ್ರೀಝರಲ್ಲಿ. ಆಗ ನಮ್ಮ ಚಿಕ್ಕು ಐಸ್ ಕ್ರೀಮ್ ಫೈನಲಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡಿ. ಆ ಪ್ಲಾಸ್ಟಿಕ್ಕನ್ನು ಮತ್ತು ಮುಚ್ಚಳವನ್ನು ಟೈಟಾಗಿ ಪ್ಯಾಕ್ ಮಾಡಿ ಇಡಿ ಆಯಿತಾ. ಯಾವುದೇ ರೀತಿ ಐಸ್ ಕ್ರಿಸ್ಟಲ್ಗಳು ಅದರ ಮೇಲೆ ಕೂರಬಾರ್ದು ಐಸ್ ಕ್ರೀಮ್ ಮೇಲೆ, ಅದಕ್ಕೋಸ್ಕರ. ಈಗ ನೋಡಿ ಓವರ್ ನೈಟ್ ಇಟ್ಟಾಗಿದೆ, ಅಂದರೆ 8 to 9 ಅವರ್ಸ್ ಇಟ್ಟಾಗಿದೆ. ಈಗ ಫೈನಲಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ, ತೋರಿಸ್ತೇನೆ. ಎಷ್ಟು ಸ್ಮೂತ್ ಟೆಕ್ಸ್ಚರ್ ಬಂದಿದೆ ಗೊತ್ತಾ ನೋಡಿ. ಬೌಲಿಗೆ ಹಾಕ್ತಿದ್ದೇವಲ್ವ, ತುಂಬಾ ಚೆನ್ನಾಗಿದೆ ನೋಡಿ. ಸೇಮ್ ಐಸ್ ಕ್ರೀಮ್ ಪಾರ್ಲರ್ ಥರ ಹಾಗೆಯೇ ಬರುತ್ತೆ, ಸಖತ್ತಾಗಿರುತ್ತೆ. ಝೂಮ್ ಮಾಡಿ ನೋಡಿ, ಅದೇ ರೀತಿ ಟೆಕ್ಸ್ಚರ್ ಬಂದಿದೆ. ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಒಮ್ಮೆ ಮಾಡ್ಕೊಂಡು ತಿನ್ನಿ, ಹೆಲ್ದಿ ಅಲ್ವಾ. ಚಿಕ್ಕು ಹಣ್ಣನ್ನು ಈ ರೀತಿಯಲ್ಲಿ ಮಾಡಿಕೊಡಿ, ಮಕ್ಕಳಿಗೆ ಖುಷಿಯಾಗತ್ತೆ. ಬೇಸಿಗೆ ಸೆಕೆ ಅಲ್ವಾ ತುಂಬ, ಹಾಗೆ ಕೋಲ್ಡ್ ಬೇಕು ಅಂತಿರ್ತಾರೆ. ಯಾವುದೆಲ್ಲ ಕೊಡೋದಕ್ಕಿಂತ ಹೀಗೆ ಮನೆಯಲ್ಲೇ ಹೈಜೆನಿಕ್ಕಾಗಿ ಮಾಡಿಕೊಟ್ರೆ ಒಳ್ಳೆಯದೇ ಅಲ್ವಾ. ಹೊರಗಡೆ ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ ಯಾವುದ್ಯಾವುದೋ ಪೌಡರ್ಗಳನ್ನು ಕೂಡ ಹಾಕ್ತಾರೆ, ಹೆಲ್ತಿಗೆ ಅಷ್ಟೇನು ಒಳ್ಳೆಯದಲ್ಲ. ಒಮ್ಮೆ ತಿಂದರೆ ಓಕೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಚಿಕ್ಕು ಐಸ್ ಕ್ರೀಮನ್ನು ಎಷ್ಟು ಈಸಿಯಾಗಿ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದಂತ. ಸೊ ನೀವು ಕೂಡ ಫ್ರೆಶ್ ಹಣ್ಣುಗಳನ್ನು ತನ್ನಿ, ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿ ತಿನ್ನಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಹೆಲ್ದಿನೂ ಇರುತ್ತೆ ಅಲ್ವಾ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಬೆಸ್ಟ್ ಐಸ್ ಕ್ರೀಮ್ ಅಥವಾ ಬೇಸಿಗೆಗೆ ಬೇಕಾದ ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.